ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಫ್ರೆಂಡ್ಸ್, ಇವತ್ತು ನಾನು ತಬಕ್ಸಿ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ಯಾರಾದರೂ ಹುಷಾರಿಲ್ಲ ಅಂತಂದರೆ ಈ ಸಾಂಬಾರೇ ಎಲ್ರಿಗೂ ಸಹ ಜ್ಞಾಪಕ ಬರೋದು. ಹಾಗಾಗಿ ಈ ಸಾಂಬಾರು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಇಲ್ಲಿ ತಬಕ್ಸಿ ಸೊಪ್ಪನ್ನು ನಾನು 2 ಸಲ ವಾಶ್ ಮಾಡಿಕೊಂಡು ನೋಡಿ, ಈಗ ಬೇಳೆ ಮತ್ತು ತಬಕ್ಸಿ ಸೊಪ್ಪು ಹಾಗೆ ಉಪ್ಪನ್ನು ಹಾಕ್ಬಿಟ್ಟು ಈಗ ಒಂದು 3 ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಈಗ ನಾನು ಒಂದು ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಬೇಳೆ ಬೇಗನೆ ಬೇಯುತ್ತೆ ನಮ್ಮದು. ಹಾಗಾಗಿ ಈ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಒಂದು 2 ದಪ್ಪದ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿನ ಅಷ್ಟೇ ಒಂದು ಹೋಳು ಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಅಂದರೆ ಸಾಂಬಾರ್ಗೂ ಬೇಕು, ಇನ್ನು ಪಲ್ಯಕ್ಕೂ ಬೇಕಲ್ಲ, ಹಾಗಾಗಿ. ಹಾಗೆ ಹಸಿಮೆಣ್ಸಿನ್ಕಾಯಿನ ಒಂದು 6 ತೊಗೊಂಡಿದ್ದೀನಿ. ಅಂದರೆ ನಮ್ಮದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನು ಇಷ್ಟು ತೊಗೊಂಡಿದ್ದೀನಿ. ನೀವು ನೋಡಿ ಹಾಕ್ಕೋಬೋದು. ಇನ್ನು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹಾಗೆ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಇನ್ನು ಕರಿಬೇವನ್ನು ತೊಗೊಂಡಿದ್ದೀನಿ. ಇನ್ನು ಒಂದು ಬಾಣಲಿ ಇಟ್ಬಿಟ್ಟು ಈಗ ನಾನು ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇನ್ನು ಕರಿಮೆಣಸನ್ನು ಒಂದು 5-6 ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇದನ್ನಿಷ್ಟು ಈಗ ಫಸ್ಟ್ ಹಸಿಮೆಣ್ಸಿನ್ಕಾಯಿಯನ್ನು ನಾವು ಫಸ್ಟ್ ಹುರ್ಕೊಂಡು ಆಮೇಲೆ ಇವನ್ನ ಲೈಟಾಗಿ ಈ ಒಂದು ಜೀರಿಗೆ ಮತ್ತು ಮೆಣಸನ್ನು ನಾನೀಗ ಹುರ್ಕೊಳ್ತಾ ಇದ್ದೀನಿ. ಈ ಒಂದು ಸೊಪ್ಪಿನ ಸಾರನ್ನು ಮಾಡಬೇಕಾದ್ರೆ ಕೆಲವೊಬ್ಬರು ಬೇರೆ ರೀತಿಲಿ ಮಾಡ್ತಾರೆ. ನಾನು ಮಾಡೋದು ಈ ರೀತಿಲಿ, ಅಂದರೆ ಟೊಮೊಟೊವನ್ನು ಬೇಯಿಸ್ಕೊಂಡು ಹಾಕೋತಾರೆ. ಆದರೆ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ, ಬರೀ ಹುಣಸೆಹಣ್ಣು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದೇನು ನಾವು ತೆಗೆದಿಟ್ಕೊಂಡಿದ್ವೋ ಇದೆಲ್ಲನೂ ಸಹ ಈಗ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬೇಳೆ ಮತ್ತು ಸೊಪ್ಪನ್ನು ಈಗ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ನೋಡಿ ಎಷ್ಟು ಮಸ್ತಾಗಿ ಚೆನ್ನಾಗಿ ಬೆಂದಿದೆ ಅಂತ. ಈಗ ಈ ಒಂದು ಬೇಳೆ ಮತ್ತು ಸೊಪ್ಪನ್ನು ಈಗ ರುಬ್ಲಿಕ್ಕೂ ಅಷ್ಟೇ ಸ್ವಲ್ಪ ತಗೊಂಡು ಈಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಬೇಯಿಸಿಟ್ಕೊಂಡಿದ್ನೋ ಅದರಲ್ಲಿ ಈಗ ಸೊಪ್ಪು ಮತ್ತು ನೀರನ್ನು ಈಗ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈಗ ಹಾರ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ. ಇನ್ನು ನೋಡಿ, ಈ ರೀತಿ ರುಬ್ಬಿದ ತಕ್ಷಣ ಈ ರೀತಿಯಾಗಿತ್ತು. ತುಂಬಾ ಟೇಸ್ಟಿಯಾಗಿ ಉಪ್ಪು ಖಾರ ಹುಳಿ ಪರ್ಫೆಕ್ಟಾಗಿ ಬಂದಿತ್ತು. ಹಾಗೆ ಈಗ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿಯನ್ನು ನಾನು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ಈಗ ಹಾಕ್ತಾ ಇದ್ದೇನೆ. ಹಾಗೆ ಒಂದು 3 ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನಾವು ನಮ್ಮನೇಲಿ ನಮ್ಮಮ್ಮ ಮಾಡ್ತಾ ಇರುವಂತಹ ಒಂದು ಸಾಂಬಾರಾಗಿರುತ್ತೆ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿದ್ರೆ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು ಈ ಒಂದು ಸಾಂಬಾರು. ಹಾಗೆ ಸ್ವಲ್ಪ ಒಗ್ಗರಣೆಗೆ ನಾನೀಗ ಅದನ್ನು ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ. ಇನ್ನು ನಾನು ಏನು ಇಲ್ಲಿ ಒಗ್ಗರಣೆಯನ್ನು ಮಾಡೋದಕ್ಕೆ ಬಾಣಲೆಯನ್ನು ಇಟ್ಟಿದ್ದೆ, ಅದೇ ಬಾಣಲೆಯಲ್ಲಿ ಈಗ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಈಗ ಆ ಸೊಪ್ಪಿಗೆ ಒಗ್ಗರಣೆ ಮಾಡೋಣ ಅಂತ ಅದಕ್ಕೂ ಸಹ ಈಗ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಹೇಗೆ ಬರ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಸೊಪ್ಪಿಗೆ ನಾನು ಒಗ್ಗರಣೆಯನ್ನು ಕೊಟ್ಟಿದ್ದೀನಿ. ಲಾಸ್ಟಲ್ಲಿ ಈಗ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಸೊಪ್ಪಿನ ಸಾಂಬಾರು ರೆಡಿ ಆಯಿತು, ಪಲ್ಯನೂ ಸಹ ರೆಡಿ ಆಯಿತು, ಮುದ್ದೆ ಆಗಿತ್ತು ಮತ್ತು ಅನ್ನನೂ ಸಹ ಆಗಿತ್ತು. ಬ್ಯಾಟಿಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.